ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಲೀವ್ ಲೆಟರ್ ಅನ್ನ ಇಂಗ್ಲಿಷ್ ನಲ್ಲಿ ಬರೆಯೋದು ಹೇಗೆ, ನಿನಗೆ ಆರಾಮಿಲ್ಲ, ಕ್ಲಾಸ್ ಟೀಚರ್ಗೆ ಲೆಟರ್ ಬರೀಬೇಕು, ಯಾವ ರೀತಿ ಬರಿಬೇಕು ಅಂತಕ್ಕಂಥ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೇನೆ. ರೈಟ್. ಹಾಗೆ ಒಂದು ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾವ ರೀತಿಯ ಪತ್ರಲೇಖನ ಬೇಕಂತೇಳಿ ಕಾನ್ಸ್ಟೆಂಟ್ ಕಾಲ್ ಮಾಡಿ. ಇಂಗ್ಲಿಷ್ ಅಥವಾ ಕನ್ನಡದ್ದು ಯಾವುದೇ ಆಗಲಿ ನಾನು ನಿಮಗೆ ಅರ್ಥ ಹೋಗಂತ ಹೇಳೋದು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಅದೇ ಒಂದು ಮಾಹಿತಿಯನ್ನು ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಲೀವ್ ಲೆಟರ್ ಅಂದರೆ ರಜೆ ಪತ್ರ ಅಂತೇಳಿ ಅರ್ಥ. ಓಕೆನಾ. ಯಾವ ದಿನಾಂಕ ಬರಿತಾ ಇರ್ತೀರಾ ಆ ದಿನಾಂಕವನ್ನಲ್ಲಿ ಬರಿಬೇಕಾಗುತ್ತೆ. 04/03/2026 ಅಂದ್ರೆಗಿನ 4th March 2026 ಅಂತಕ್ಕಂಥದ್ದು ನಾನು ಬರಿತಾ ಇದ್ದೀನಿ. ಅದಕ್ಕೆ ಆ ಡೇಟನ್ನು ಬರೀಬೇಕಾಗುತ್ತೆ. ಇಲ್ಲಿ ಬಲಭಾಗದಲ್ಲಿ ರೈಟ್ ಸೈಡ್ ಬರೀಬೇಕಾಗುತ್ತೆ. ಲೆಫ್ಟ್ ಸೈಡ್ ಏನು ಬರೀಬೇಕು? ಫ್ರಮ್ ಅಂದ್ರೆಗಿನ ಇವರಿಂದ. ಯಾರು ನೀನು ಬರಿತಾ ಇದೆಯಾ, ನಿನ್ನ ಹೆಸರು ಬರಿತಾ ಇದೆಯಾ. ನಾನು ಉದಾಹರಣೆಗೆ ಏನು ಮಾಡಿದ್ದೀನಿ, ಇಲ್ಲಿ NM ಚೆನ್ನ ಅಂತಕ್ಕಂಥದ್ದು ಬರೆದಿದ್ದೀನಿ. ಓಕೆನಾ. ಇಲ್ಲಿ ನಿಮ್ಮ ಹೆಸರು ಬರಿತಾ ಹೋಗಿ ಮಕ್ಕಳೇ. ಉದಾಹರಣೆಗೆ ನನ್ನ ಹೆಸರು ಬರೆದಿದ್ದೀನಿ ಇಲ್ಲಿ. ಫ್ರಮ್ ಅಂದೆ ಇವರಿಂದ, ನಿನ್ನಿಂದ ಅಂತ ಹೇಳಿದ್ರು. ಫ್ರಮ್ ಅಂತ ಬರೆದು ಕಮ ಹಾಕಿ, ಚೆನ್ನ ಅಂತ ಬರೆದು ಕಮ ಹಾಕಿ, ನೆಕ್ಸ್ಟ್ನೇ ಕ್ಲಾಸ್ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ. ನಾವು ಉದಾಹರಣೆಗೆ 8th ಕ್ಲಾಸ್ ಅಂತೇಳಿ ಮೆನ್ಷನ್ ಮಾಡಿದ್ದೀನಿ. ಸೆಕ್ಷನ್ ಇದ್ರಿಗಿನ A ಸೆಕ್ಷನ್ B ಸೆಕ್ಷನ್ ಅಂತೇಳಿ ಇದ್ರ ಮುಂದೆ ಬರಿತಾ ಹೋಗಿ. ಓಕೆ ರೈಟ್. ಏನಿಲ್ಲ ಅಂದರೆ ಬಿಟ್ಬಿಡಿ. ಓಕೆ. SDMC ಸ್ಕೂಲ್, ನಾವು ಉದಾಹರಣೆಗೆ ಸ್ಕೂಲ್ SDMC ಅಂತ ಮಾಡಿದ್ದೀನಿ. SDM ಸ್ಕೂಲ್ ಹಾಕಿ ಕಮ ಹಾಕಿ, ಅದ ನಂತರ ನಿಮ್ಮ ಊರ ಹೆಸರನ್ನು ಬರಿತಾ ಹೋಗಿ. ನಾನು ಉದಾಹರಣೆಗೆ ಇಲ್ಲಿ ಬಳ್ಳಾರಿ ಅಂತ ಬರೆದೇನೆ. ಓಕೆನಾ. ಬಳ್ಳಾರಿ ಫುಲ್ ಸ್ಟಾಪ್ ಹಾಕಿ ಇದು ನೋಡಿ. ರೈಟ್. ಅಂದ್ರೆ ಫ್ರಮ್ ಇದೆ ಕರೆಕ್ಟ್. ಅದು ಕೆಳಗಡೆ ಏನು ಮಾಡ್ತೀರ ಅಂದ್ರೆ ಟು. ಯಾರಿಗೆ ಬರಿತಾ ಇದ್ದೀರಾ ನೀವು ಅಂದ್ರೆಗಿನ ಕಮ ಹಾಕಿ, ಟು ಬರೆದು ಕಮ ಹಾಕಿ. ದ ಕ್ಲಾಸ್ ಟೀಚರ್ ನೀವು ಕ್ಲಾಸ್ ಟೀಚರ್ ಬರಿತಾ ಇದ್ರೆ ಆದ ಕಾರಣ ಇಲ್ಲಿ ದ ಕ್ಲಾಸ್ ಟೀಚರ್. ಹೆಡ್ ಮಾಸ್ಟರ್ ಇದ್ರಿನ ದ ಹೆಡ್ ಮಾಸ್ಟರ್ ಅಂತ ಬರಿಬೇಕಾಗ್ತಿತ್ತು. ಓಕೆ. ದ ಕ್ಲಾಸ್ ಟೀಚರ್ ಬರೆದು ಕಮ ಹಾಕಿ. ಅದಾದ ನಂತರ ನಿಮ್ಮ ಶಾಲೆ ಹೆಸರನ್ನು ಬರೀರಿ. SDM ಸ್ಕೂಲ್. ಓಕೆ. SDM ಸ್ಕೂಲ್ ಅಂತ ಬರೆದು ಫುಲ್ ಸ್ಟಾಪ್ ಹಾಕಿ. ಫಸ್ಟ್ ಇಲ್ಲಿ ಏನು ಬರೀಬೇಕಾಗುತ್ತೆ? ಸಬ್ಜೆಕ್ಟ್ ಬರೀಬೇಕಾಗುತ್ತೆ. SDM ಸ್ಕೂಲ್ ಬಳ್ಳಾರಿ ಅಂತ ಬರೆದ್ರಾ ಫುಲ್ ಸ್ಟಾಪ್. ಅದಾದ ನಂತರ ಇಲ್ಲಿ ಏನು ಬರೀಬೇಕು? ಸಬ್ಜೆಕ್ಟ್ ಬರೀಬೇಕಾಗುತ್ತೆ. ನಾವು ಕನ್ನಡದಲ್ಲಿ ವಿಷಯ ಅಂತೀವಿ. ನಾವು 1 ಅಥವಾ 1.5 ಲೈನ್ನೊಳಗೆ ನಾವು ತಿಳಿಸ್ಬೇಕು ಯಾವುದಕ್ಕೋಸ್ಕರ ಪತ್ರ ಬರೆದೀವಿ ಅಂತ ಗೊತ್ತಾಗುತ್ತೆ ಅವರಿಗೆ. ಓಕೆ. ಸಬ್ಜೆಕ್ಟ್ ಬರೆದ ನಂತರ ಏನು ಬರ್ತೀರಾ? ಲೀವ್ ಅಪ್ಲಿಕೇಶನ್ ಫಾರ್ 3 days, 3 ದಿನಗಳ ರಜೆ ಕೋರಿ ಪತ್ರ ಅಂತಕ್ಕಂಥದ್ದು ಇದಕ್ಕೆ ಅರ್ಥ. ಲೀವ್ ಅಪ್ಲಿಕೇಶನ್ APPLICATION ಅಪ್ಲಿಕೇಶನ್ ಫಾರ್ 3 days. ಎಷ್ಟು ದಿನಕ್ಕೆ ರಜೆ ಬೇಕು ಅಂದ್ರಿನ ನೀವು 3 ದಿನ ಬೇಕಿದ್ರೆ ಇಲ್ಲಿ 3 ಅಂತ ಬರೀರಿ. ಇಲ್ಲ 2 ಇದ್ರೆ 2 days ಅಂತ ಬರಿಬೋದು. ಇಲ್ಲ 1 day ಅಂತ ಬರಿಬೋದು. ಡಿಪೆಂಡ್ಸ್ ಪಾನ್ ನಿಮಗೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ನಲ್ಲಿ ನಿಮಗೆ ಕೊಟ್ಟಿರ್ತಾರೆ ಆ ರೀತಿಯಾಗಿ ತಿಳಿಸ್ತಾ ಹೋಗಿ. ಓಕೆ. ರೆಸ್ಪೆಕ್ಟೆಡ್ ಸರ್ ಆರ್ ಮ್ಯಾಡಮ್. ನಿಮಗೆ ಸರ್ ಇದ್ರೆ ಸರ್ ಬರ್ರಿ, ಇಲ್ಲಾಂದ್ರಿನ ಮ್ಯಾಮ್ ಇದ್ರೆ ಮ್ಯಾಮ್ ಬರ್ರಿ. MAGAM. ಓಕೆ. ಇದಕ್ಕೆ ಅರ್ಥ ಏನು ಅಂದ್ರಿನ ಗೌರವಾನ್ವಿತ ಸರ್ ಅವರೇ ಅಥವಾ ಗೌರವಾನ್ವಿತ ಮೇಡಮ್ ಅವರೇ ಅಂತೇಳಿ ಅರ್ಥ ಕೊಡುತ್ತೆ. ಓಕೆ. ಇಲ್ಲಿ ನಿಮಗೆ ಸರ್ ಇದ್ರೆ ಸರ್ ಅಂತ ಬರೀರಿ ಅಥವಾ ಮ್ಯಾಮ್ ಇದ್ರೆ ಮ್ಯಾಮ್ ಅಂತ ಬರಿತಾ ಹೋಗಿ. ಓಕೆ. ಅಂತ ನೆಕ್ಸ್ಟ್ ಸಾಲ್ ನೋಡಿ. I am NM ಚೆನ್ನ. ನಾನು NM ಚೆನ್ನ. ಅದ್ರಲ್ಲಿ ನಿಮ್ಮ ಹೆಸರು ಬರಿತಾ ಹೋಗಿ. NM ಚೆನ್ನ ಇದ್ದಲ್ಲಿ ನಿಮ್ಮ ಹೆಸರು ಬರಿತಾ ಹೋಗಿ. ಓಕೆ. ಸ್ಟಡಿಂಗ್ ಇನ್ ಕ್ಲಾಸ್ 8th. ಸ್ಟಡಿಂಗ್ ಇನ್ ಕ್ಲಾಸ್ 8th. ನಾನು ಈಸಿಯಾಗಿ ತಿಳಿಸ್ತಾ ಹೋಗ್ತೇನೆ, ಏನು ಟಫ್ ಇಲ್ಲ ಇಲ್ಲಿ. ನಾನು 8ನೇ ತರಗತಿ ಓದ್ತಾ ಇದ್ದೇನೆ ಅಂತೇಳಿ ಅಲ್ಲಿಗೆ ಫುಲ್ ಸ್ಟಾಪ್ ಹಾಕಿ. ಕಮ ಬೇಡ, ಫುಲ್ ಸ್ಟಾಪ್ ಹಾಕಿ. ಓಕೆ. ಅದಾದ ನಂತರ ಐ ರಿಕ್ವೆಸ್ಟ್ you to kindly grant me leave from
ಐ ರಿಕ್ವೆಸ್ಟ್ ಯು ಟು ಕೈಂಡ್ಲಿ ಗ್ರ್ಯಾಂಟ್ ಮೀ. ಐ ರಿಕ್ವೆಸ್ಟ್ ನಾನು ಏನು ಮಾಡ್ತಾ ಇದ್ದೀನಿ ಅಂದ್ರೆ ವಿನಂತಿಸ್ತಾ ಇದ್ದೀನಿ. ಏನಂತ ಹೇಳಿ ಅಂದ್ರೆ ಗ್ರ್ಯಾಂಟ್ ಮಾಡಿ, ವಿನಂತಿ ನೀಡಿ, ದಯವಿಟ್ಟು ರಜೆ ನೀಡಿ ಅಂತೇಳಿ. ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಫ್ರಮ್ 04 ಮಾರ್ಚ್ 2026. 3 ಅಂದ್ರೆ ಮಾರ್ಚ್ ತಿಂಗಳು ಅಂತೇಳಿ. ಓಕೆನಾ. 04 4ನೇ ತಾರೀಕು 3ನೇ ತಿಂಗಳು 2026. ಟು ಅಂದ್ರೆ ರಿಂದ 6/3/2026 ಅಂತ ನಾವು ಕನ್ನಡ ಹೆಂಗೆ ಎತ್ತೀವಿ ಅದನ್ನ ಇಂಗ್ಲಿಷ್ನಲ್ಲಿ 4th ಮಾರ್ಚ್ 2026 to 6th ಮಾರ್ಚ್ 2026 ಡ್ಯೂ ಟು ಫೀವರ್. ಯಾವ್ದಗೋಸ್ಕರ ಬೇಕು ಈ 3 ದಿನ ರಜೆ ಅಂದ್ರೆ ನನಗೆ ಫೀವರ್ ಬಂದಿದೆ, ಜ್ವರ ಬಂದಿದೆ ಅಂತಕ್ಕಂಥದ್ದು. ಓಕೆ, ಡ್ಯೂ ಟು ಫೀವರ್, ಡ್ಯೂ ಟು ಸ್ಟಮಕ್ ಏಕ್, ಹೆಡ್ ಏಕ್, ಈ ರೀತಿಯಾಗಿ ನೀವು ಬರೀ ರೀಸನ್ ಬರಿತಾ ಹೋಗ್ಬೋದು. ಅದಾನಂತರ ಒಂದು ಸಾಲು ಬಿಟ್ಟು ಒಂದು ಲೈನ್ ಬಿಟ್ಟು ಏನು ಮಾಡ್ತಾರೆ, ಥ್ಯಾಂಕ್ ಯು ಅಂತಕ್ಕಂಥ ಬರೀರಿ. ಓಕೆನಾ, ಥ್ಯಾಂಕ್ ಯು ಅಂತಕ್ಕಂಥ ಬರ್ದು ಇಲ್ಲಿ ಅಲ್ಪ ವಿರಾಮ ಹಾಕಿ ಅಥವಾ ಕಮ ಹಾಕಿ. ಆ ನಂತರ ರೈಟ್ ಸೈಡ್ ಬರೀರಿ, ಅಲ್ಲಿ ಯುವರ್ಸ್ ಸಿನ್ಸಿಯರ್ಲಿ ಅಥವಾ ಯುವರ್ಸ್ ಒಬಿಡಿಯೆಂಟ್ಲಿ ಅಂತಾನೂ ಬರೀಬಹುದು ಇಲ್ಲಿ. ಓಕೆ, ಯುವರ್ಸ್ ಸಿನ್ಸಿಯರ್ಲಿ ಆರ್ ಯುವರ್ಸ್ ಒಬಿಡಿಯೆಂಟ್ಲಿ ಅಂತಾನು ಬಳಸ್ಬೋದು. ಓಕೆ, ಯುವರ್ ಸಿನ್ಸಿಯರ್ಲಿ ಕಮ ಹಾಕಿ ನಿಮ್ಮ ಹೆಸರು ಬರೆದ್ಬಿಡಿ ಸಾಕು. ಉದಾಹರಣೆ ನನ್ನ ಹೆಸರು ಬರೆದೇನೆ, NM ಚೆನ್ನ ಅಂತಕ್ಕಂಥ ಬರೆದೇನೆ. ಓಕೆನಾ ಮಕ್ಕಳೇ, ಇದರಲ್ಲಿ ಏನಾದ್ರು ಟಫ್ ಇದೆ ನಿಮಗೆ, ಯಾವ ಟಫ್ ಅನ್ಸುತ್ತೆ ಅಂತಕ್ಕಂಥ ನನಗೆ ಹೇಳಿ. ಇನ್ನೂ ಈಸಿಯಾಗಿ ಬರಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ, ಈಸಿಯಾಗಿ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಓಕೆ ರೈಟ್. ಹಾಗಾದರೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಒಂದು ಲೈಕ್ ಅನೇಕ ವಿಡಿಯೋ ತಲುಪಲು ಪ್ರೋತ್ಸಾಹ ತುಂಬ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಒಂದು ಸಾಧ್ಯ. ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಮಕ್ಕಳೇ.